ನನ್ನ ಸ್ಪೆಷಾಲಿಟಿ ನಾನು ಪಂಚಕರ್ಮ ಮತ್ತೆ ಜನರಲ್ ಮೆಡಿಸಿನ್ ಅಂತ ಆಯುರ್ವೇದ ಅದು ಮತ್ತೆ ನೇತ್ರ ಕಣ್ಣಿಂದಿದ್ರಲ್ಲಿ ಜಾಸ್ತಿ ಜನ ಬರ್ತಾರೆ. This extraordinary feeling which is nowhere else. We are from Australia, Queensland. 10 years ಬ್ಯಾಕ್ ಒಂದು ಸರ್ಜರಿ ಆಗಿತ್ತು. ಆ ಸರ್ಜರಿ ಆದಮೇಲೆ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಹೇಳಿದ್ರು, ಬಟ್ ಲೆಫ್ಟ್ ಐ ಆಲ್ಮೋಸ್ಟ್ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಆ್ಯಂಡ್ ನಂಗೆ ಲೆಫ್ಟ್ ಐಯಲ್ಲಿ ವಿಷನ್ ಕಂಪ್ಲೀಟ್ಲಿ ಝೀರೋ ಅಂತಲೇ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಒಂದು ವಿಚಾರನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಸುಮಾರು ಒಂದು 6 ತಿಂಗಳ ಹಿಂದೆ ನಾನು ನಮ್ಮ ಸ್ನೇಹಿತರನ್ನ ಭೇಟಿಯಾಗೋಕೆ ಅಂತ ಗಾಂಧಿನಗರಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರು ಒಂದು ಕಥೆನ ಡಿಸ್ಕಸ್ ಮಾಡ್ತಿದ್ವಿ. ಸುಮಾರು 12 ಗಂಟೆಯಿಂದ 5 ಗಂಟೆವರೆಗೂ ನಾನು ಬರಿತಾ ಇದ್ದೆ. ಅದಾದ ನಂತರ 5 ಗಂಟೆ ನಂತರ ನಾನು ಅಲ್ಲಿಂದ ನಮ್ಮ ಮನೆಗೆ ಹೊರಟೆ. 2 ವೀಲರ್ ತಗೊಂಡು ಹೋಗಿದ್ದೆ. 2 ವೀಲರ್ ಅಲ್ಲಿ ಬರುವಾಗ ಇದ್ದಕ್ಕಿದ್ದ ಹಾಗೆ ನನ್ನ ಕಣ್ಣು ಮಂಜು ಆಗಕ್ಕೆ ಶುರುವಾಯಿತು. ಗಾಡಿ ಓಡಿಸೋಕೆ ತುಂಬಾ ಕಷ್ಟ ಆಗ್ತಿತ್ತು. ನಾನು ಅಂದ್ಕೊಂಡೆ, ಬೆಳಗ್ಗೆಯಿಂದ ಸಂಜೆವರೆಗೂ ಬರೆದಿದ್ದರಿಂದ ಹೀಗಾಗಿರ್ಬೋದು ಅಂತ ಸ್ವಲ್ಪ ಸುಧಾರಿಸ್ಕೊಂಡು ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದೆ. ಮಾರನೇ ದಿನ ನಾನು ನಮ್ಮ ಸ್ನೇಹಿತರು ಪಾಂಡವಪುರದಲ್ಲಿರೋ ಉಕ್ಕಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗೇನೆ ಬೆಳಗ್ಗೆನೆ ಎದ್ದು ನಾನು ರೈಲ್ವೆ ಸ್ಟೇಷನ್ಗೆ ಹೋದೆ. ನನ್ನ ಎಡಭಾಗದ ಕಣ್ಣು ತುಂಬಾ ಮಂಜಾಗ್ತಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ. ನಮ್ಮ ಸ್ನೇಹಿತರು ಬಂದು ನನಗೋಸ್ಕರ ವೇಟ್ ಮಾಡ್ತಿದ್ರು, ಅವರು ಸರಿಯಾಗಿ ಕಾಣ್ತಾ ಇರ್ಲಿಲ್ಲ. ನಿಧಾನವಾಗಿ ಅವ್ರ ಹತ್ರ ಹೋದೆ. ಅವ್ರಿಗೆ ಹೇಳ್ದೆ, ಯಾಕೋ ನನಗೆ ಎಡದೇ ಕಣ್ಣು ತುಂಬಾ ಮಂಜಾಗ್ತಾ ಇದೆ, ಏನ್ ಮಾಡೋದು, ಸರಿಯಾಗಿ ಕಾಣ್ತಾ ಇಲ್ವಲ್ಲ ಅಂತ. ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋಣ ಅಂತ. ಇಲ್ಲ ಬೇಡ, ಹೋಗೋಣ. ಯಾಕೆಂದ್ರೆ ಉಕ್ಕಡದ ಮಾರಮ್ಮನ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಾಗಿತ್ತು, ಅದರಿಂದ ಹೋಗೋಣ ಅಂತಾನೆ ಹೇಳ್ದೆ. ಅವ್ರ ಸಹಾಯದಿಂದ ಪಾಂಡವಪುರಕ್ಕೆ ಹೋದ್ವಿ. ಅಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ದೇವ್ರ ಬಗ್ಗೆ ಒಂದು ವಿಡಿಯೋನ ಶೂಟ್ ಮಾಡಿದ್ವಿ. ನನಗೆ ಸರಿಯಾಗಿ ಕಣ್ಣೇ ಕಾಣ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಒಂದೇ ಕಣ್ಣಲ್ಲಿ ಹೇಗೋ ವಿಡಿಯೋನೆಲ್ಲ ಶೂಟ್ ಮಾಡಿದ್ವಿ. ಅಲ್ಲಿಂದ ಸಂಜೆ ಇಬ್ರು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ನಂತರ ಮೆಡಿಕಲ್ ಅಲ್ಲಿ ಹೋಗಿ ಏನೋ ಕಣ್ಣಿಗೆ ಕಸ ಬಿದ್ದಿರ್ಬೋದು, ಏನೋ ತೊಂದರೆ ಆಗಿರ್ಬೋದು ಅಂತ ಮೆಡಿಕಲ್ ಅವ್ರ ಹತ್ರ ಹೇಳಿ ಡ್ರಾಪ್ ಇಸ್ಕೊಂಡ್ವಿ. ಅವ್ರು ಹಾಗೆಲ್ಲ ಕೊಡಕ್ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಅಂದ್ರು. ಅವ್ರೊಂದು ಡ್ರಾಪ್ ಕೊಟ್ರು. ಡ್ರಾಪ್ ತಗೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದ ನಂತರ ಡ್ರಾಪ್ ಅನ್ನು ಹಾಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಆದ್ರೂ ಕಣ್ ಸರಿ ಹೋಗ್ಲಿಲ್ಲ, ಇನ್ನೂ ಮಂಜಾಗ್ತಾನೆ ಇತ್ತು. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ರೆಸ್ಟ್ ಮಾಡಿದೆ. ಹೀಗೆ 1 ದಿನ 2 ದಿನ 3 ದಿನ ಆಯ್ತು. ಎಡದೇ ಕಣ್ಣು ಮಂಜಾಗೇ ಇತ್ತು, ಒಂದೇ ಕಣ್ಣು ಕಾಣ್ತಾ ಇತ್ತು. ಆ ಒಂದು ಕಣ್ಣು ಕಾಣ್ಬೇಕು ಅಂದ್ರೂ ತುಂಬಾ ಪ್ರಯತ್ನ ಪಟ್ಟು ನೋಡ್ಬೇಕಿತ್ತು. ಗಾಡಿ ಓಡ್ಸಕ್ಕಂತೂ ಆಗ್ತಾನೆ ಇರ್ಲಿಲ್ಲ. ಇನ್ನೂ ಹೀಗೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಒಂದು ಕಣ್ಣಿನ ಆಸ್ಪತ್ರೆಗೆ ನಾನು ನಮ್ಮ ಸ್ನೇಹಿತರು ಆ ಆಸ್ಪತ್ರೆಗೆ ಹೋಗಿ ಐ ಚೆಕ್ ಮಾಡಿಸಿದ್ವಿ. ಎಲ್ಲ ಚೆಕ್ ಮಾಡಿದ್ರು, ಡ್ರಾಪ್ ಹಾಕಿದ್ರು. ಎಲ್ಲ ಆದ ನಂತರ ಅವ್ರು ಹೇಳಿದ್ರು, ನೋಡಿ ನಿಮಗೆ ಕ್ಯಾಟ್ರಾಕ್ಟ್ ಆಗಿದೆ, ಐಯಲ್ಲಿ ಪೊರೆ ಬಂದಿದೆ, ಈಗ ಸದ್ಯಕ್ಕೆ ಎಡದೇ ಕಣ್ಣಿಗೆ ಬಂದಿದೆ, ತಕ್ಷಣ ನೀವು ಆಪರೇಷನ್ ಮಾಡಿಸ್ಬೇಕು, ಸರ್ಜರಿ ಮಾಡಿಸ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಎಡದೇ ಕಣ್ಣಿಗೆ ಬಂದಿತ್ತು, ಮುಂದೆ ಬಲದೇ ಕಣ್ಣಿಗೂ ಬರುತ್ತದೆ, ಆಗ 2 ಐನ ಕಳ್ಕೋಬೇಕಾಗುತ್ತೆ ನೀವು ಅಂತ ಹೇಳ್ತು. ಈ ವಿಚಾರ ಕೇಳಿ ನನ್ಗೆ ತುಂಬಾ ಗಾಬರಿ ಆಯ್ತು. ಸರ್ಜರಿ ಮಾಡಿಸ್ಬೇಕಂದ್ರೆ
ಏನ್ ಸ್ವಲ್ಪ ಹಣನ? ಅವ್ರು ಹೇಳಿದ ಪ್ರಕಾರ ಒಂದು ಕಣ್ಣಿಗೆ ಮಾಡಿಸ್ಬೇಕು ಅಂದ್ರೆ 1,80,000 ಖರ್ಚಾಗುತ್ತೆ. ಸದ್ಯಕ್ಕೆ ಒಂದು ಕಣ್ಣಿಗೆ ಮಾಡಿಸಿ ಆಮೇಲೆ 2ನೇ ಕಣ್ಣಿಗೆ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ, ವಿಚಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಮನೆಯಲ್ಲಿ ವಿಚಾರ ಹೇಳಿ ಗಾಬರಿ ಆಯ್ತು. ಏನ್ ಮಾಡೋದಂತ ದಿಕ್ಕೇ ತೋಚದೆ ಇದ್ದಾಗ ಆಪರೇಷನ್ ಮಾಡಿಸ್ಬೇಕು, ಸರ್ಜರಿ ಮಾಡಿಸ್ಬೇಕಂದ್ರೆ ಎಲ್ಲಾದ್ರೂ ಫ್ರೀ ಕ್ಯಾಂಪ್ಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರೀ ಕ್ಯಾಂಪಿಗೋಸ್ಕರ ವೇಟ್ ಮಾಡಿದೆ. ಜೂನ್ 1ನೇ ತಾರೀಕು ಗೋಪಾಲಯ್ಯ ಕಡೆಯವರಿಂದ ಒಂದು ಕ್ಯಾಂಪ್ ಇದೆ ಅಂತ ಗೊತ್ತಾಯ್ತು. ಆ ಕ್ಯಾಂಪಿಗೆ ಹೋದೆ. ಅಲ್ಲೆಲ್ಲ ಶುಗರ್ ಚೆಕ್ ಮಾಡಿಸಿ ಫಸ್ಟಿಗೆ, ನಂತರ ಐ ಚೆಕ್ ಮಾಡಿಸಿದಾಗ ಸರ್ಜರಿ ಆಗೋರಿಗೆ ಒಂದ್ ಕಡೆ, ಮಾಮೂಲಿ ಚೆಕ್ ಮಾಡಿಸೋರಿಗೆ ಒಂದ್ ಕಡೆ ಅಂತ ಇತ್ತು. ನನಗೆ ಐ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಸರ್ಜರಿ ಮಾಡೋ ವಿಭಾಗದ ಕಡೆಗೆ ಹೋದೆ. ಅಲ್ಲಿ ಅವರು ಚೆಕ್ ಮಾಡಿ ಹೇಳಿದ್ರು, ನಿಮ್ಗೆ ಯಾವಾಗ್ಲಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನನಗೆ ಸುಮಾರು 1 ವಾರದಿಂದ ಅಷ್ಟೇ ಅಂತ ಹೇಳಿದ್ರು. ವಾರದಿಂದ ಆದ್ರೆ ಸರ್ಜರಿ ಮಾಡೋಕೆ ಕಳ್ಸಕ್ ಆಗಲ್ಲ. ಒಂದು ಕೆಲಸ ಮಾಡಿ, ಜಯನಗರದಲ್ಲಿ ನಮ್ಮ ಐ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ಬಂದು ಇನ್ನೊಂದ್ಸತಿ ಚೆಕ್ ಮಾಡಿಸಿ ಅಂದ್ರು. ಸರಿ ಅಂತ ಹೇಳಿ ಮಾರನೇ ದಿನ ನಾನು ಜಯನಗರದಲ್ಲಿರುವ ಆ ಐ ಹಾಸ್ಪಿಟ್ಲಿಗೆ ಹೋದೆ. ಕ್ಯಾಂಪ್ ಕಡೆ ಬಂದಿದ್ರಿಂದ ಕ್ಲೀನಾಗಿ ಚೆಕ್ ಮಾಡಿಸಿದ್ರು. ಚೆಕ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ನೋಡಿ ನಿಮಗೆ ಹೊರೇನು ಬಂದಿಲ್ಲ, ಇಲ್ಲಿ ಕ್ಯಾಟರಾಕ್ಟು ಆಗಿಲ್ಲ, ಆದ್ರೆ ನರ್ವ್ಸು ಪ್ರಾಬ್ಲಮ್ ಆಗಿದೆ, ಅದು ಸರಿ ಹೋಗುತ್ತೆ, ಒಂದು 6 ತಿಂಗಳು ಇರ್ಬೋದು. ಈಗ ಸದ್ಯಕ್ಕೆ ನಿಮ್ಗೆ ಕನ್ನಡಕ ಬರ್ದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕನ್ನಡಕ ಬರ್ದು ಕೊಟ್ರು. ಕನ್ನಡಕ ಹಾಕಿದ್ರ ಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಒಂದ್ 3 ದಿನ ಆದ್ಮೇಲೆ ಕನ್ನಡಕನು ಬಂತು. ಕನ್ನಡಕನು ಹಾಕೊಂಡೆ. ಆದ್ರೂ ಕನ್ನಡಕ ಹಾಕಿದ್ರು ಏನೂ ಬದಲಾವಣೆ ಕಾಣಲಿಲ್ಲ, ಅದೇ ರೀತಿ ಇತ್ತು. ಹೊರಗಡೆ ಹೋಗ್ಬೇಕಂದ್ರೆ ಯಾವುದೇ ಸಹಾಯ ಇಲ್ಲದೆ ಹೋಗಕ್ಕಾಗ್ತಿರ್ಲಿಲ್ಲ. ಲೆಫ್ಟ್ ಸೈಡು ಮತ್ತೆ ರೈಟ್ ಸೈಡ್ ಏನಂತ ಏನೇ ವಸ್ತುಗಳಿದ್ರು ನನಗೆ ಸೆಂಟ್ರಿ ಕಂಡಂಗ್ ಕಾಣ್ತಾ ಇತ್ತು. ತುಂಬಾ ಮಂಜಾಗಿರ್ತಿತ್ತು. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲದೂ ಮಧ್ಯಕ್ಕೆ ಕಂಡಂಗ್ ಕಾಣ್ತಾ ಇತ್ತು. ಏನಪ್ಪ ಹೀಗಾಯ್ತಲ್ಲ ಅಂತ ಹೇಳಿ 1 ವಾರದವರೆಗೂ ಕನ್ನಡಕ ಹಾಕೊಂಡು ನೋಡಿದೆ, ಏನೂ ಸರಿ ಹೋಗ್ಲಿಲ್ಲ, ಅದೇ ರೀತಿ ಇತ್ತು. ಅವಾಗ ನಮ್ಮ ಮನೆಗೆ ನಮ್ಮ ರಿಲೇಷನ್ ಒಬ್ರು ಬಂದಿದ್ರು. ಅವ್ರು ಹೇಳಿದ್ರು, ಅಂಕಲ್ ನಿಮ್ ಕಣ್ಣು ಯಾಕೋ ಎಡದೆ ಕಡೆ ಐಬಾಲು ಶೇಕ್ ಆಗ್ತಾ ಇಲ್ಲ ಅಂದ್ರು. ಅಲ್ಲಿವರೆಗೂ ನನಗೆ ಗೊತ್ತಿರ್ಲಿಲ್ಲ ಎಡದೆ ಭಾಗದ ಐ ಶೇಕ್ ಆಗಲ್ಲ ಅಂತ ಹೇಳಿ. ನೋಡ್ದೆ, ಅವಾಗ ಚೆಕ್ ಮಾಡಿ ನೋಡ್ದೆ, ಹೌದು ಎಡದೆ ಭಾಗದ ಐಬಾಲು ಸೆಂಟ್ರಲ್ಲೇ ಇರ್ತಿತ್ತು, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ್ತಾ ಇರ್ಲಿಲ್ಲ. ತುಂಬಾ ಶಾಕ್ ಆಯ್ತು. ತಿರ್ಗಾ ಮತ್ತೆ ಜಯನಗರದ ಹಾಸ್ಪಿಟ್ಲಿಗೆ ಹೋದೆ. ಅವ್ರಿಗೆ ಹೇಳ್ದೆ ಈ ರೀತಿ ವಿಚಾರ ಆಗಿದೆ ಅಂತ. ಅವ್ರು ಚೆಕ್ ಮಾಡಿದ್ರು, ಇಲ್ಲ ಇದು ಮೊದ್ಲು ನೀವು ಚೆಕ್ ಮಾಡಕ್ಕಿಂತ ಸರಿ ಇತ್ತು, ಈಗ ಈ ರೀತಿ ಆಗಿದೆ, ನಿಮ್ಮ ಐಗೆ ಪ್ಯಾರಾಲಿಸಿಸ್ ಆಗಿದೆ ಅಂತ ಹೇಳಿದ್ರು. ಏನಪ್ಪಾ ದಿನದಿಂದ ದಿನಕ್ಕೆ ಒಂದೊಂದೇ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆಯಲ್ಲ ಅನ್ಕೊಂಡೆ. ಇದಕ್ಕೆ ಏನ್ ಪರಿಹಾರ ಅಂತ ಹೇಳಿ, ಇಲ್ಲ ಇದು ಸರಿ ಹೋಗ್ಬೋದು, ಒಂದು 6 ತಿಂಗಳು, ಶುಗರ್ ಇರೋದ್ರಿಂದ ಆಗಿರುತ್ತೆ, ಇಲ್ಲ ಇಮಿಡಿಯೇಟ್ ಸರಿ ಆಗ್ಬೇಕು ಅಂದ್ರೆ ಬೋಟಿಕ್ ಅಂತ ಹೇಳಿ ಇಂಜೆಕ್ಷನ್ ತಗೋಬೇಕು, 12,000 ಆಗುತ್ತೆ, ಒಂದು 7 ಇಂಜೆಕ್ಷನ್ ತಗೋಬೇಕು ಅಂತ. ಸರಿ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದನೂ ಬಂದು ಎಲ್ಲೇ ಆಸ್ಪತ್ರೆಗೆ ಹೋಗ್ಬೇಕಿದ್ರು ನನ್ನ ಜೊತೆಗೆ ಇನ್ನೊಬ್ರು ಬರ್ಬೇಕಿತ್ತು. ಯಾಕಂದ್ರೆ ಒಬ್ಬನೇ ಹೋಗೋ ಪರಿಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ. ಇಲ್ಲಿಗೆಲ್ಲ ನನ್ನ ಸ್ನೇಹಿತರು ಸಾಥ್ ಕೊಟ್ಟಿದ್ರು. ಮಿಂಟು ಆಸ್ಪತ್ರೆಗೆ ಹೋದೆ, ಗೌರ್ಮೆಂಟ್ ಆಸ್ಪತ್ರೆ. ಇಲ್ಲಿ ನನ್ನ ಕಣ್ಣಿಗೆ ಪರಿಹಾರ ಸಿಗ್ಬೋದು ಅಂತ ಹೇಳಿ ಅಲ್ಲಿ ಹೋಗಿ ಚೆಕ್ ಮಾಡುತ್ತೆ. ಚೆಕ್ ಮಾಡಿಸಿ ಅವರು ತುಂಬಾ ಚೆಕ್ ಮಾಡಿ, ನಿಮ್ ಕಣ್ಣಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನರ್ವ್ಸ್ ಪ್ರಾಬ್ಲಮ್ ಇದೆ, ನ್ಯೂರೋ ಸರ್ಜನ್ ಬರ್ಕೊಡ್ತೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅಂದ್ರು. ಆಯ್ತು ಅಂತ ಹೇಳ್ಬಿಟ್ಟು ಅದನ್ನೂ ಮಾಡಿದೆ. ನ್ಯೂರೋ ಸರ್ಜನ್ ಹತ್ರ ಬಂದೆ, ಅಲ್ಲಿ ಚೆಕ್ ಮಾಡಿಸಿದ್ರು. ಅವರೆಲ್ಲ ಚೆಕ್ ಮಾಡಿಬಿಟ್ಟು ಈಗ ನಾವು ಏನು ಹೇಳೋಕ್ಕಾಗಲ್ಲ, ಬ್ರೈನ್ ಅನ್ನ MRI ಮಾಡಿಸ್ಬೇಕು ಅಂದ್ರೆ. ಸರಿ ಸರ್ ಆಯ್ತು ಅಂತ ಹೇಳಿದೆ.
MRI ಬರ್ದ್ಕೊಟ್ರು. ಒಂದು ವಾರದ ನಂತರ MRI ಮಾಡಿಸಿದ್ವಿ. MRI ಮಾಡಿಸಿದಾಗ ಬ್ರೈನಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ಏನಪ್ಪಾ ಇದು ಇಷ್ಟೆಲ್ಲ ಆದ್ರೂ ಸರಿ ಹೋಗ್ತಾ ಇಲ್ವಲ್ಲ ಅಂತ ಹೇಳಿದೆ. ದಿನದಿಂದ ದಿನಕ್ಕೆ ನನ್ನ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾನೆ ಇತ್ತು, ವಿನಃ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಕಾಣ್ತಿರ್ಲಿಲ್ಲ. ನಮ್ಮ ಮನೆಗೆ ನನ್ನ ಸ್ನೇಹಿತರು ಒಬ್ರು ಬಂದಿದ್ರು. ನನ್ನ ಪರಿಸ್ಥಿತಿ ನೋಡಿ ಅವ್ರಿಗೆ ತುಂಬಾ ಬೇಸರ ಆಯ್ತು. ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡೋಣ, ನನಗೆ ಗೊತ್ತಿರೋ ಒಬ್ರು ಗುರುಗಳಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರಿಂದ ಏನಾದ್ರೂ ಪರಿಹಾರ ಸಿಗುತ್ತೆ ಹೇಳಿದ್ರು. ಆಯ್ತು ಅಂತ ಹೇಳ್ತೀನಿ. ಹಾಗೆ ಅವ್ರ ಜೊತೆ ನಾನು ಗುರುಗಳನ್ನ ಭೇಟಿ ಮಾಡ್ಕೊಂತ ಹೋದೆ. ನನಗೆ ಸರಿಯಾಗಿ ಕಣ್ಣೇ ಕಾಣ್ತಿರ್ಲಿಲ್ಲ. ಯಾರನ್ನೇ ನೋಡ್ಬೇಕಾದ್ರೂ ಒಂದೇ ಕಣ್ಣಲ್ಲಿ ದೃಷ್ಟಿ ಹರಿಸಿ ನೋಡ್ಬೇಕಿತ್ತು. ಅಂತ ಪರಿಸ್ಥಿತಿಯಲ್ಲಿ ಆ ಗುರುಗಳನ್ನು ಭೇಟಿ ಮಾಡಿದೆ. ಅವ್ರು ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಅವ್ರೊಂದು ಮಾತು ಹೇಳಿದ್ರು, ನಿಮ್ ಕಣ್ಣು ಸರಿ ಹೋಗ್ಬೇಕಂದ್ರೆ ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಹೋಗಿ, ಅಲ್ಲಿ ನಿಮ್ ಕಣ್ಣು ಖಂಡಿತ ಸರಿ ಹೋಗುತ್ತೆ. ಎಲ್ಲೂ ಸರಿ ಹೋಗ್ತಾ ಇರೋ ಕಣ್ಣನ್ನ ಅವ್ರು ಸರಿ ಮಾಡ್ತಾರೆ. ಅಲ್ಲಿಗೆ ಫಾರಿನರ್ಸ್ ಎಲ್ಲ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ ಒಂದು ಜಾಗ. ಅದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಶೃಂಗೇರಿ ಹತ್ರ ಇರೋ ಹರಿಹರಪುರ ಅಂತ ಹೇಳಿ. ಅಲ್ಲಿ ಆರೋಗ್ಯ ನಿಕೇತನ ಅಂತ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಅಲ್ಲಿ ಡಾಕ್ಟರ್ ಅಶ್ವಿನ್ ಶಾಸ್ತ್ರಿ ಅಂತ ಇರ್ತಾರೆ. ಅವ್ರ ಹತ್ರ ತೋರಿಸಿದ್ರೆ ಖಂಡಿತ ನಿಮ್ ಕಣ್ಣು ಸರಿ ಹೋಗುತ್ತೆ ಅಂತ. ಸರಿ ಗುರುಗಳೇ ಅಂತ ಹೇಳಿ ಅವ್ರು ಹೇಳ್ದಾಗೆ ನಮ್ಮ ರಿಲೇಷನ್ ಒಬ್ರ ಜೊತೆ ನಾನು ಹರಿಹರಪುರಕ್ಕೆ ಹೋದೆ. ಡಾಕ್ಟರ್ನ ಭೇಟಿ ಮಾಡಿದೆ. ನನ್ನನ್ನ ವಿಚಾರಿಸಿದ್ರು, ನೀವೇನ್ ಕೆಲಸ ಮಾಡೋದು, ನಿಮ್ಮ ವರ್ಕ್ ಶೆಡ್ಯೂಲ್ ಹೇಗಿರುತ್ತೆ, ನಿಮ್ಮ ಜೀವನ ಶೈಲಿ ಹೇಗೆ ಅಂತ ಮೂಲದಿಂದ ಎಲ್ಲಾ ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಅವರು ಸಂಪೂರ್ಣವಾಗಿ ನನ್ನ ಐನ ಚೆಕ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ನಿಮ್ಗೆ ಯಾವುದೇ ರೀತಿಯ ಕಣ್ಣಿಗೆ ಪೊರೆ ಬಂದಿಲ್ಲ, ಕ್ಯಾಟರಾಕ್ಟು ಆಗಿಲ್ಲ. ಈ ಐಗೆ ಮೆದುಳಿನಿಂದ 6 ನರ್ವ್ಸ್ ಬರುತ್ತೆ. ಆ 6 ನರ್ವ್ಸ್ ಅಲ್ಲಿ 2 ನರ್ವ್ಸ್ಗೆ ಪ್ಯಾರಾಲಿಸಿಸ್ ಆಗಿದೆ, ಐ ಸ್ಟ್ರೋಕ್ ಆಗಿದೆ. ಅದು ಖಂಡಿತ ಸರಿ ಹೋಗುತ್ತೆ, ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಕೊಟ್ರು. ಮೆಡಿಸಿನ್ನ ತಗೊಂಡು ನಾನು ಬೆಂಗಳೂರಿಗೆ ಬಂದೆ. ಮನೆಗೆ ಬಂದ ನಂತರ ಪ್ರತಿದಿನ ಅವ್ರು ಹೇಳ್ದಾಗೆ ಆ ಮೆಡಿಸಿನ್ ತಗೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ಮೆಡಿಸಿನ್ ತಗೊಂಡು 2 ದಿನಕ್ಕೆ ನನ್ನ ಐ ಬಾಲು, ಎಡಗಣ್ಣಿನ ಐ ಬಾಲು ಮೂವ್ ಆಗಕ್ಕೆ ಶುರುವಾಯಿತು. ಮಂಜಾಗಿದ್ದೆಲ್ಲ ಕ್ಲಿಯರ್ ಆಗ್ತಾ ಬಂತು. ನನಗೆ ಆ ಮೆಡಿಸಿನ್ ಮೇಲೆ ತುಂಬಾ ನಂಬಿಕೆ ಬಂತು. ಪ್ರತಿದಿನ ಮೆಡಿಸಿನ್ ತಗೊಳ್ತಿದ್ದೆ. 1 ವಾರದಲ್ಲೇ ನನ್ನ ಕಣ್ಣು ಸರಿ ಹೋಯ್ತು. ಮೊದಲು ಹೇಗೆ ಕಾಣ್ತಿತ್ತೋ ಅದೇ ರೀತಿ ನನ್ನ ಕಣ್ಣು ಕಾಣಕ್ ಶುರುವಾಯಿತು. 3-4 ತಿಂಗಳಿಂದ 2 ವೀಲರ್ ಓಡಿಸ್ತಾ ಇದ್ದವನು 2 ವೀಲರ್ ಓಡಿಸಿ ಎಲ್ಲಿ ಬೇಕಾದ್ರೂ ಓಡಾಡೋ ಅಂತ ಶಕ್ತಿ ನನಗೆ ಬಂದಿತ್ತು. ಈ ವಿಚಾರದಲ್ಲಿ ನಾನು ಮೊದಲು ನನಗೆ ಆ ಸ್ಥಳನ ತಿಳಿಸ್ಕೊಟ್ಟಂತ ಗುರುಗಳಿಗೆ ಕೃತಜ್ಞತೆಯನ್ನು ತಿಳಿಸ್ಬೇಕು. ನಂತರ ನನ್ನ ಕಣ್ಣನ್ನು ಸರಿ ಮಾಡಿದಂತ ಡಾಕ್ಟರ್ ಅಶ್ವಿನ್ ಶಾಸ್ತ್ರಿ ಅವರಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ. ಇಲ್ಲೆಲ್ಲೂ ಸರಿ ಹೋಗದೆ ಇರೋಂತ ನನ್ನ ಕಣ್ಣಿನ ಸಮಸ್ಯೆಯನ್ನ ಅಶ್ವಿನ್ ಶಾಸ್ತ್ರಿ ಅವರು 1 ವಾರದಲ್ಲಿ ಸರಿ ಮಾಡಿದ್ರು. ಯಾವುದೇ ಸರ್ಜರಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರು ಕೊಟ್ಟಂತ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ. ಅದರಲ್ಲೂ ಅಶ್ವಿನ್ ಶಾಸ್ತ್ರಿ ಅವರು ಐ ಮತ್ತೆ ENT ಗೆ ಸ್ಪೆಷಲಿಸ್ಟು. ಅದಲ್ದೇನೆ ಅಲ್ಲಿ ಪಂಚಕರ್ಮ ಎಲ್ಲ ಮಾಡ್ತಾರೆ. ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಅಲ್ಲಿ ಪರಿಹಾರ ಸಿಗುತ್ತೆ. ನಿಮ್ಗೇನೇ ತೊಂದರೆಗಳಿದ್ರು ದಯವಿಟ್ಟು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಅದರಲ್ಲೂ ಕಣ್ಣಿನ ಸಮಸ್ಯೆ ಇದ್ದವರು, ENT ಸಮಸ್ಯೆ ಇದ್ದವರು ಅವ್ರನ್ನ ಭೇಟಿ ಮಾಡಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂದ್ರೆ ನನಗೆ ಆಗಿರುವಂತ ಸಮಸ್ಯೆ ಬೆಂಗಳೂರಲ್ಲಿ ಪರಿಹಾರ ಸಿಗ್ಲಿಲ್ಲ. ಇಲ್ಲೆಲ್ಲ ಹೇಳ್ದಾಗೆ ನನ್ನ ಕಣ್ಣಿಗೆ ಸರ್ಜರಿ ಮಾಡಿಸ್ಕೊಂಡಿದ್ರೆ ನನ್ನ ಕಣ್ಣನ್ನು ನಾನು ಕಳ್ಕೋಬೇಕಾಗಿತ್ತು. ಯಾಕೆಂದ್ರೆ ನನ್ನ ರೀತಿನೇ ಕಣ್ಣಿನ ಸಮಸ್ಯೆ ಇರೋರು ಬೆಂಗಳೂರಲ್ಲಿ ಸರ್ಜರಿ ಮಾಡಿಸ್ಕೊಂಡು ಅದರಿಂದನೂ ಉಪಯೋಗ ಆಗ್ತಾನೆ ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡಿದ್ರು. ಅವ್ರಿಗೆ ಯಾರೋ ತಿಳಿಸಿ ಹರಿಹರಪುರದಲ್ಲಿ
ಆರೋಗ್ಯ ನಿಕೇತನಕ್ಕೆ ಹೋಗಿ ಡಾಕ್ಟರ್ ಅಶ್ವಿನ್ ಶಾಸ್ತ್ರಿ ಅವ್ರನ್ನ ಭೇಟಿ ಮಾಡಿದಾಗ ಅಲ್ಲಿ ಅವರಿಗೆ ಪರಿಹಾರ ಸಿಕ್ಕಿದೆ. ಇದು ನಾನ್ ಹೇಳ್ತಾ ಇರೋದಲ್ಲ, ಪರಿಹಾರ ಪಡ್ಕೊಂಡಂತ ವ್ಯಕ್ತಿನೇ ನಿಮ್ಗೆ ತಿಳಿಸ್ಕೊಡ್ತಾರೆ. ಈ ವಿಚಾರನ ನಾನು ಮುಂದಿನ ವಿಡಿಯೋದಲ್ಲಿ ಹರಿಹರಪುರದ ಆರೋಗ್ಯ ನಿಕೇತನ ಆಯುರ್ವೇದಿಕ್ ಆಸ್ಪತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ಫಾರಿನರ್ಸ್ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ, ಅಲ್ಲಿ ಪಂಚಕರ್ಮ ಮಾಡ್ತಾರೆ, ಎಲ್ಲಾ ರೀತಿಯ ಕಾಯಿಲೆಗೂ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ದಯವಿಟ್ಟು ತಮ್ಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಆರೋಗ್ಯ ನಿಕೇತನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. पूज्याय राघवेन्द्राय सत्यधर्मरताय च ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.